ಕಾಂಗ್ರೆಸ್ನ ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಸಾರಿಯೂ ಕೂಡ ವಾಡಿಕೆಯಂತೆ ಮತ್ತೊಂದು ಭವಿಷ್ಯದ ಜೊತೆಗೇನೆ ರಾಜಣ್ಣ ಅವರು ಬಂದಿದ್ದಾರೆ. ಸ್ವಲ್ಪ ಚೇಂಜಸ್ ಈ ಸಾರಿ ಏನಂತಂದ್ರೆ, ಇವರ ಭವಿಷ್ಯದಿಂದ ಡಿಕೆ ಶಿವಕುಮಾರ್ ಬಳಗ ಖುಷಿಯಾಗಿದೆ. ಸಿದ್ದರಾಮಯ್ಯ ಬಳಗ ಖುಷಿ ಆಗ್ತಿತ್ತು ರಾಜಣ್ಣ ಅವರು ಮಾತಾಡಿದ್ರೆ, ಭವಿಷ್ಯ ನೋಡಿದ್ರೆ. ಆದ್ರೆ ಈ ಸರಿ ಸ್ವಲ್ಪ ಉಲ್ಟಾ, ಡಿಕೆ ಶಿವಕುಮಾರ್ ಬಣ ಖುಷಿಯಾಗಿದೆ ರಾಜಣ್ಣ ಅವರ ಭವಿಷ್ಯದಿಂದ. ಅಂತ ಭವಿಷ್ಯ ಏನ್ ನೋಡಿದ್ರೆ ಅವರು ನೋಡ್ಕೊಂಡ್ ಬನ್ನಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ. ಪರಿವರ್ತನೆಯ ಪರ್ವಕ್ಕೆ ಘಳಿಗೆ ಕೂಡಿ ಬರಲೇ ಇಲ್ಲ. ನವೆಂಬರ್ ಕಳಿತು, ಡಿಸೆಂಬರ್ ಕೂಡ ಹೋಯಿತು, ಜನವರಿಯೂ ಬಂತು. ಡಿಕೆಶಿ ಅಂತೂ ಶುಭ ಮುಹೂರ್ತ ನೋಡಲು ಪಂಚಾಂಗ ಖರೀದಿಸಿ ಸುಸ್ತಾದ್ರು. ಕ್ರಾಂತಿ ಆಗಲೇ ಇಲ್ಲ, ಉಳಿದಿದ್ದು ಬರೀ ಗೊಂದಲ. ಇದರ ಮಧ್ಯೆ ಅದೇ ರಾಜಣ್ಣ ಹೊಸ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಬಜೆಟ್ ಕಳೆಯುವವರೆಗೂ ಮಾತನಾಡಬೇಡಿ. ಈ ಸಲ ಮಾರ್ಚ್ ಬಾಂಬ್ ಹಾಕಿದ ರಾಜಣ್ಣ. ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿದೆ. ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ವಾದ ಮಂಡಿಸೋ ಭಾಗ್ಯವೂ ಸಿಕ್ಕಿಲ್ಲ. ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆಎನ್ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ನಡೀರಿ, ನೋಡೋಣ ಆಮೇಲೆ. ಮಾರ್ಚ್ 31ರವರೆಗೂ ಯಾವ ಯೋಚನೆ ಬೇಡ. ಸಿದ್ದು ಬಜೆಟ್ ಮಂಡನೆ ಬಳಿಕ ಕ್ರಾಂತಿ ಆಗುತ್ತಾ? ಅಲ್ಲ, ರಾಜಕಾರಣದ ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗಬೇಡಿ. ಅಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ, ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವ್ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ್ಯದಲ್ಲೀಗ ಮಾರ್ಚ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಫೆಬ್ರವರಿ ಒಂದೇ ತಿಂಗಳು ಮಧ್ಯದಲ್ಲಿದೆ. ಕೆಎನ್ ರಾಜಣ್ಣರ ಬೆಂಕಿಯಂತ ಭವಿಷ್ಯ ಮತ್ತೆ ಕಿಡಿ ಹೊತ್ತಿಸಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಸಾರಿಯೂ ಕೂಡ ವಾಡಿಕೆಯಂತೆ ಮತ್ತೊಂದು ಭವಿಷ್ಯದ ಜೊತೆಗೇನೆ ರಾಜಣ್ಣ ಅವರು ಬಂದಿದ್ದಾರೆ. ಸ್ವಲ್ಪ ಚೇಂಜಸ್ ಈ ಸಾರಿ ಏನಂತಂದ್ರೆ, ಇವರ ಭವಿಷ್ಯದಿಂದ ಡಿಕೆ ಶಿವಕುಮಾರ್ ಬಳಗ ಖುಷಿಯಾಗಿದೆ. ಸಿದ್ದರಾಮಯ್ಯ ಬಳಗ ಖುಷಿ ಆಗ್ತಿತ್ತು ರಾಜಣ್ಣ ಅವರು ಮಾತಾಡಿದ್ರೆ, ಭವಿಷ್ಯ ನೋಡಿದ್ರೆ. ಆದ್ರೆ ಈ ಸರಿ ಸ್ವಲ್ಪ ಉಲ್ಟಾ, ಡಿಕೆ ಶಿವಕುಮಾರ್ ಬಣ ಖುಷಿಯಾಗಿದೆ ರಾಜಣ್ಣ ಅವರ ಭವಿಷ್ಯದಿಂದ. ಅಂತ ಭವಿಷ್ಯ ಏನ್ ನೋಡಿದ್ರೆ ಅವರು ನೋಡ್ಕೊಂಡ್ ಬನ್ನಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ. ಪರಿವರ್ತನೆಯ ಪರ್ವಕ್ಕೆ ಘಳಿಗೆ ಕೂಡಿ ಬರಲೇ ಇಲ್ಲ. ನವೆಂಬರ್ ಕಳಿತು, ಡಿಸೆಂಬರ್ ಕೂಡ ಹೋಯಿತು, ಜನವರಿಯೂ ಬಂತು. ಡಿಕೆಶಿ ಅಂತೂ ಶುಭ ಮುಹೂರ್ತ ನೋಡಲು ಪಂಚಾಂಗ ಖರೀದಿಸಿ ಸುಸ್ತಾದ್ರು. ಕ್ರಾಂತಿ ಆಗಲೇ ಇಲ್ಲ, ಉಳಿದಿದ್ದು ಬರೀ ಗೊಂದಲ. ಇದರ ಮಧ್ಯೆ ಅದೇ ರಾಜಣ್ಣ ಹೊಸ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಬಜೆಟ್ ಕಳೆಯುವವರೆಗೂ ಮಾತನಾಡಬೇಡಿ. ಈ ಸಲ ಮಾರ್ಚ್ ಬಾಂಬ್ ಹಾಕಿದ ರಾಜಣ್ಣ. ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿದೆ. ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ವಾದ ಮಂಡಿಸೋ ಭಾಗ್ಯವೂ ಸಿಕ್ಕಿಲ್ಲ.
ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆಎನ್ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ನಡೀಲಿ, ನೋಡೋಣ ಆಮೇಲೆ. ಮಾರ್ಚ್ 31ರವರೆಗೂ ಯಾವ ಯೋಚನೆ ಬೇಡ. ಸಿದ್ದು ಬಜೆಟ್ ಮಂಡನೆ ಬಳಿಕ ಕ್ರಾಂತಿಯಾಗುತ್ತಾ? ಅಲ್ಲ, ರಾಜಕಾರಣದ್ದು ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವ್ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ್ಯದಲ್ಲೀಗ ಮಾರ್ಚ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಫೆಬ್ರವರಿ ಒಂದೇ ತಿಂಗಳು ಮಧ್ಯದಲ್ಲಿದೆ. ಕೆಎನ್ ರಾಜಣ್ಣರ ಬೆಂಕಿಯಂತ ಭವಿಷ್ಯ ಮತ್ತೆ ಕಿಡಿ ಹೊತ್ತಿಸಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಸಾರಿಯೂ ಕೂಡ ವಾಡಿಕೆಯಂತೆ ಮತ್ತೊಂದು ಭವಿಷ್ಯದ ಜೊತೆಗೇನೆ ರಾಜಣ್ಣ ಅವರು ಬಂದಿದ್ದಾರೆ. ಸ್ವಲ್ಪ ಚೇಂಜಸ್ ಈ ಸಾರಿ ಏನಂತಂದ್ರೆ, ಇವರ ಭವಿಷ್ಯದಿಂದ ಡಿಕೆ ಶಿವಕುಮಾರ್ ಬಳಗ ಖುಷಿಯಾಗಿದೆ. ಸಿದ್ದರಾಮಯ್ಯ ಬಳಗ ಖುಷಿ ಆಗ್ತಿತ್ತು ರಾಜಣ್ಣ ಅವರು ಮಾತಾಡಿದ್ರೆ, ಭವಿಷ್ಯ ನೋಡಿದ್ರೆ. ಆದ್ರೆ ಈ ಸರಿ ಸ್ವಲ್ಪ ಉಲ್ಟಾ, ಡಿಕೆ ಶಿವಕುಮಾರ್ ಬಣ ಖುಷಿಯಾಗಿದೆ ರಾಜಣ್ಣ ಅವರ ಭವಿಷ್ಯದಿಂದ. ಅಂತ ಭವಿಷ್ಯ ಏನ್ ನೋಡಿದ್ರೆ ಅವರು ನೋಡ್ಕೊಂಡ್ ಬನ್ನಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ. ಪರಿವರ್ತನೆಯ ಪರ್ವಕ್ಕೆ ಘಳಿಗೆ ಕೂಡಿ ಬರಲೇ ಇಲ್ಲ. ನವೆಂಬರ್ ಕಳಿತು, ಡಿಸೆಂಬರ್ ಕೂಡ ಹೋಯಿತು, ಜನವರಿಯೂ ಬಂತು. ಡಿಕೆಶಿ ಅಂತೂ ಶುಭ ಮುಹೂರ್ತ ನೋಡಲು ಪಂಚಾಂಗ ಖರೀದಿಸಿ ಸುಸ್ತಾದ್ರು. ಕ್ರಾಂತಿ ಆಗಲೇ ಇಲ್ಲ, ಉಳಿದಿದ್ದು ಬರೀ ಗೊಂದಲ. ಇದರ ಮಧ್ಯೆ ಅದೇ ರಾಜಣ್ಣ ಹೊಸ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಬಜೆಟ್ ಕಳೆಯುವವರೆಗೂ ಮಾತನಾಡಬೇಡಿ. ಈ ಸಲ ಮಾರ್ಚ್ ಬಾಂಬ್ ಹಾಕಿದ ರಾಜಣ್ಣ. ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿದೆ. ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ವಾದ ಮಂಡಿಸೋ ಭಾಗ್ಯವೂ ಸಿಕ್ಕಿಲ್ಲ. ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆಎನ್ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ನಡೀಲಿ, ನೋಡೋಣ ಆಮೇಲೆ. ಮಾರ್ಚ್ 31ರವರೆಗೂ ಯಾವ ಯೋಚನೆ ಬೇಡ. ಸಿದ್ದು ಬಜೆಟ್ ಮಂಡನೆ ಬಳಿಕ ಕ್ರಾಂತಿಯಾಗುತ್ತಾ? ಅಲ್ಲ, ರಾಜಕಾರಣದ್ದು ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವ್ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ್ಯದಲ್ಲೀಗ ಮಾರ್ಚ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಫೆಬ್ರವರಿ ಒಂದೇ ತಿಂಗಳು ಮಧ್ಯದಲ್ಲಿದೆ. ಕೆಎನ್ ರಾಜಣ್ಣರ ಬೆಂಕಿಯಂತ ಭವಿಷ್ಯ ಮತ್ತೆ ಕಿಡಿ ಹೊತ್ತಿಸಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.